ಕೊಡಲಿಲ್ಲ. ಇದು ಹುಟ್ಟಹಬ್ಬ ಸಲುವಾಗಿ ಅಂತ ನನ್ನ ಹುಟ್ಟಹಬ್ಬ ಹೊನ್ನೂರಿಗೆ ಬರ್ತದೆ, ನಾನು ಆಚರಣೆಯೂ ಮಾಡೋದಿಲ್ಲ. ವರ್ಷ ಮಾಡುವಂಗೆ ಮಾಡಿರಿ ನೀವು. ನನ್ನ ಹುಟ್ಟಹಬ್ಬ ಸಲುವಾಗಿ ಏನೂ ಮಾಡೋಕ್ಕೆ ಹೋಗಬೇಡ್ರಿ. ವಿಶೇಷವಾಗಿ ದಿವ್ಯಾಂಗ ಚೇತನರಿಗಾಗಿ ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಸಮನ್ವಯ ಶಾಲೆಯನ್ನು ನಾವು ಓಲ್ಡ್ ಕ್ಯಾಂಪಸ್ಸಲ್ಲಿ ನಡೆಸ್ತಾ ಇದ್ದೀವಿ. ಭಾಳ ವರ್ಷದಿಂದ ಅಲ್ಲಿ 54 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಅವರಿಗೆ ಓದಿಗೆ ಅಗತ್ಯವಾದಂಥ ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ದೇವೆ. ನ್ಯೂನತೆಯಿಂದ ಹೊರಬರಲು ಅವರಿಗೆ ಫಿಸಿಯೋಥೆರಪಿ ಮತ್ತು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ವಿಶೇಷ ಚೇತನ ಮಕ್ಕಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗೆ ಕಡ್ಡಾಯ ಶ್ರವಣ ಶಕ್ತಿಯ ತಪಾಸಣೆ, ಕಣ್ಣಿನ ಪೊರೆ ಚಿಕಿತ್ಸೆ, ಕುಷ್ಠರೋಗ ಪರೀಕ್ಷೆ ಇತ್ಯಾದಿಯ ತಪಾಸಣೆಗಳನ್ನು ಮಾಡ್ತಾಯಿದ್ದೀವಿ. ಶ್ರವಣ ದೋಷ ನಿವಾರಣೆಗಾಗಿ 6 ವರ್ಷ ವಯಸ್ಸಿನೊಳಗಿನ ಮಕ್ಕಳಿಗೆ ಉಚಿತವಾಗಿ ಸರ್ಕಾರದ ಆರೋಗ್ಯ ಯೋಜನೆಯಡಿ ಕಾಕ್ಲಿಯರ್ ಇಂಪ್ಲಾಂಟ್ ಅಳವಡಿಕೆ ಮಾಡಲಾಗ್ತಾಯಿದೆ. ನಾವು 2017ರಲ್ಲಿ ಥೆಲಸೆಮಿಯಾ ಮತ್ತು ಹಿಮೋಫಿಲಿಯಾ ಸೊಸೈಟಿಯನ್ನು ಪ್ರಾರಂಭ ಮಾಡಿ ಆ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದ್ದೀವಿ. 50 ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾಯಿದ್ದೀವಿ. ಆದರೆ ಎಂಟೈರ್ ಖರ್ಚು 26,31,000 ನಮ್ಮ ಬೇಳೂರು ಗುರುಬಸವಪತ್ತಿನ ಸರ್ಕಾರದಿಂದ ಪ್ರತಿ ವರ್ಷ ಕೊಡ್ತಾಯಿದ್ದೀವಿ. ಕರ್ನಾಟಕ ಸರ್ಕಾರದಿಂದ ಮನ್ನಣೆ ಪಡೆದ ನಮ್ಮ ಆಸ್ಪತ್ರೆಯ ART ಸೆಂಟರ್ ಮೂಲಕ HIV ಪೀಡಿತ ಮಕ್ಕಳಿಗೆ ಔಷಧಿಯನ್ನು ಉಚಿತವಾಗಿ ವಿತರಿಸ್ತಾ ಇದ್ದೀವಿ ಮತ್ತು ತಜ್ಞ ವೈದ್ಯರಿಂದ ಕೌನ್ಸಿಲಿಂಗನ್ನು ಮಾಡ್ತಾಯಿದ್ದೀವಿ. ದಿವ್ಯಾಂಗರಿಗೆ ಅನುಕೂಲವಾಗಲೆಂದು ಕುಮಾರೇಶ್ವರ ಆಸ್ಪತ್ರೆಯಲ್ಲಿ 13ರಲ್ಲಿ ಕೃತಕ ಅಂಗಾಂಗಗಳ ಉತ್ಪಾದನಾ ಘಟಕವನ್ನು ದಿವ್ಯಾಂಗರು ಈ ಘಟಕದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಮೊದಲು ಕೃತಕ ಅಂಗಾಂಗಗಳಿಗಾಗಿ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿದ್ದ ಸಮಸ್ಯೆ ಇವತ್ತು ನಿವಾರಣೆಯಾಗಿದೆ. ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ನಾವಿಲ್ಲಿ ಪ್ರಾರಂಭ ಮಾಡಬೇಕು ಅಂತ ಗೌರ್ಮೆಂಟಿಗೆ ಕೊಟ್ಟಿದ್ದೀವಿ. ಅವರು ಮತ್ತೊಂದೆರಡು ಏನೋ ಕ್ವೈರಿ ಹಾಕಿ ಕಳಿಸ್ಯಾರ. ಅದಕ್ಕೆ ಆನ್ಸರ್ ಮಾಡಿದ ಮೇಲೆ ಆ ಕೇಂದ್ರವನ್ನು ಕೂಡ ನಾವಿಲ್ಲಿ ಸ್ಥಾಪನೆ ಮಾಡ್ತೀವಿ. ಒಟ್ಟಾರೆ ದಿವ್ಯಾಂಗರಿಗೆ ಅಗತ್ಯವಾದ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯ ಹಾಗೂ ಚಿಕಿತ್ಸೆಯನ್ನು ಸಂಘದಿಂದ ಒದಗಿಸ್ತಾ ಇದೆ. ಇದು ನಿಮ್ಮೆಲ್ಲರ ಮಾಹಿತಿಗಾಗಿ ಧನ್ಯವಾದ. Okay, thanks. Hey. Kenapa? Lord.